ಬಡವರ ಬಂಧು ಏನು ಸಾಕಾರ ಭೀಷ್ಮ ಅಂತ ಕರೆಸಿಕೊಳ್ಳುವಂಥ KN ರಾಜಣ್ಣ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಅಲಂಕೃತ ಆಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಬಹಳ ದೊಡ್ಡ ಮಟ್ಟಿಗೆ ವೇದಿಕೆಯನ್ನು ಅಲಂಕೃತ ಮಾಡಿದ್ದಾರೆ. ದೊಡ್ಡ ಮಟ್ಟಿಗೆ ಜನಗಳು ಸೇರುವಂಥ ಲಕ್ಷಾಂತರ ಜನಗಳು ಸೇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇದಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ, ಏನೆಲ್ಲ ಕಾರ್ಯಕ್ರಮದಲ್ಲಿದೆ ಅನ್ನೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೆ KN ರಾಜಣ್ಣ ಅವರ ಸುಪುತ್ರಕ್ಕೆ ರಾಜೇಂದ್ರ ರಾಜಣ್ಣ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಕಾರ್ಯಕ್ರಮ ಎಷ್ಟು ಬಹಳ ಮುಖ್ಯ ಇದು ಅಮೃತ ಮಹೋತ್ಸವ ಅನ್ನೋದಕ್ಕಿಂತ ಒಂದು ಐತಿಹಾಸಿಕ ಕಾರ್ಯಕ್ರಮ. ರಾಜಣ್ಣವರು ಬಾಲ್ಯದಿಂದ 25 ವರ್ಷ ವಸಂತ ತುಂಬಿಕೊಂಡು ಅವರ ಜೀವನದ ಒಂದು ಚರಿತ್ರೆಯನ್ನು ಈ ಒಂದು ಗ್ರಂಥದಲ್ಲಿ ಬರ್ತಾ ಇರ್ಬೋದು. ಎಜುಕೇಷನ್ ಇರ್ಬೋದು, ರಾಜಕೀಯದಲ್ಲಿರ್ಬೋದು, ವೈಯಕ್ತಿಕವಾದಂಥ ಜೀವನ ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ಅವರ ಏಳು ಬೀಳು ಏನೆಲ್ಲ ಇದೆ ಅದನ್ನು ಒಂದಿನ ಅವರ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಸೇರಿ ಕಳೆದ ಒಂದು ವರ್ಷದಿಂದ ಒಂದು ಗ್ರಂಥದ ಬಿಡುಗಡೆಯನ್ನು ಗ್ರಂಥದಲ್ಲಿ ತರ್ತಾ ಇರುವಂಥದ್ದು. ಅದರಿಂದ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳ ಜನ ಸಾಮಾನ್ಯ ರಾಜ್ಯದಲ್ಲಿ ಯಾವುದನ್ನು ಬೇರೆ ಯಾವುದೆಲ್ಲ ರೀತಿಯಲ್ಲಿ ಅನುಕೂಲ ಪಡ್ತಿದ್ದಾರೆ ಅವರಿಗೆಲ್ಲ ಒಂದು ಸಂತೋಷ ಕೊಡೋದು. ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇರುವಂಥದ್ದು. ನಮ್ಮ ಎಕ್ಸ್ಪೆಕ್ಟೇಷನ್ ಕನಿಷ್ಠ 1.5-2 ಲಕ್ಷ ಜನ ಇಡೀ ರಾಜ್ಯಾದ್ಯಂತ. ನಮ್ಮ ಜಿಲ್ಲೆ ಒಂದರಲ್ಲಿ ಕನಿಷ್ಠ 1 ಲಕ್ಷ ಜನ ನಮ್ಮ ಜಿಲ್ಲೆಯವರ ಒಂದು ದೊಡ್ಡ ಕಾರ್ಯಕ್ರಮ. ರಾಜಣ್ಣ ಅವರಿಗೆ ಮಾಡಿರುವಂಥ ಸಾಧನೆಗೆ ಇವತ್ತು ಇಡೀ ರಾಜ್ಯದಿಂದ ಜನ ಜೊತೆ ಇದ್ದೀವಿ. ಇನ್ನೂ ಹೆಚ್ಚು ಕಾಲ ನೀವು ಸರ್ವಿಸ್ ರಾಜ್ಯ ಜನತೆಗೆ ಬೇಕು ಅಂತ. ಸರ್, ಒಂದು ರಾಜಣ್ಣ ಅವರು ಮಧುಗಿರಿ ತಾಲೂಕು ಜಿಲ್ಲೆ ಸೀಮಿತ ಆಗಲಿಲ್ಲ, ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಭಾಳ ಜನ ಬರ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಅವರ ಕ್ರಾಂತಿ ಬಗ್ಗೆ ನಿಮಗೆ ಮಾಡಿರುವಂಥದ್ದು ಹಾಗಾಗಿ ನಾನು ಹೇಳುವಂಥದ್ದನ್ನು ಪೂರ್ವದಿಂದಲೂ ಅವ್ರನ್ನ ನೋಡಿದ್ದೀನಿ. ಅದಾದಮೇಲೆ ಅವರ ಗೆಲುವನ್ನು ನೋಡಿದ್ದೀನಿ, ಸೋತಾಗ ನೋಡಿದ್ದೀನಿ. ಅದೆಲ್ಲ ಏನೆಲ್ಲ ಮಾತಾಡೋದು ಜೊತೆಗಿದ್ದವರು ಏನೆಲ್ಲ ಇದ್ದಾರೆ, ಅನುಕೂಲ ಪಡೆದಂಥವ್ರು ಇವತ್ತೆಲ್ಲ ಏನೇನು ಆಗಿದ್ದಾರೆ ಅದನ್ನೆಲ್ಲ ಭಾಳ ಹತ್ತಿರದಲ್ಲಿ ನಾನು ನೋಡಿದ್ದೀನಿ. ಅದೆಲ್ಲ ಸಹಜ ನಮಗೆ. ಅವ್ರಿಗೆ ಆಗ್ತಾ ಇರೋವಂಥದ್ದು ನನಗಾಗ್ತಾ ಇದೆ ಅಂತ. ನಮಗೇನು ಅದರಲ್ಲೇನೋ ಅಧಿಕಾರ ಸಿಕ್ಕಾಗ ನಮಗೇನು ಹೋಗುವಂಥದ್ದು ಇಂಟರ್ನೆಟ್ ತಪ್ಪಿರುವಂಥದ್ದು ಇದ್ದಾಗ ಯಾವ ರೀತಿ ಇತ್ತು ಈಗಲೇದು ಅದೇ ರೀತಿ. ಏನು ನಾವು ಹೆಚ್ಚು ನಾವೇನು ಪ್ರಚಲಿತರಾಗಿ ಅಥವಾ ತಿಳ್ಕೊಳ್ಳುವಂಥದ್ದು 75 ವರ್ಷ ಅಂತ ಹೇಳಿದ್ರೆ ಹಿತೈಷಿಗಳೆಲ್ಲ ಸೇರ್ತಾರೆ. ಕಾರ್ಯಕ್ರಮ ಯಾವುದೆಲ್ಲ ಯಾರೆಲ್ಲ ವಿಶೇಷ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಕೇಂದ್ರ ಸಚಿವರು, ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಆದಂಥ ಸೋಮಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ರಘು ರಾಮಚಂದ್ರಪ್ಪ ಅವರ ಬಗ್ಗೆ ಆಶಯಗಳಿದ್ದಾರೆ. ಯಾರೆಲ್ಲ ಹಿರಿಯ ಸಚಿವರು ಇದ್ದಾರೆ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ದೀವಿ. ಮಾಡಿದ್ದೀವಿ, ಸೋತಿರೋರ್ಗೂ ಮಾಡಿದ್ದೀವಿ. ಯಾರೆಲ್ಲ ಹಿರಿಯ ಸಹಕಾರಿಗಳಿದೆ ಈ ರಾಜ್ಯದಲ್ಲಿ ಹಿರಿಯ ಸಹಕಾರಿಗಳು ರಾಜ್ಯಾದ್ಯಂತ ಕಾರ್ಯಕ್ರಮದಿಂದ ವಾಲಂಟಿಯರ್ ಒಂದು ಸಹಕಾರಿ ಕಾರ್ಯಕ್ರಮ ಅಂತಲೂ ಹೇಳ್ಬೋದು, ಸಿವಿಕ್ ಕಾರ್ಯಕ್ರಮ ಅಂತ ಯಾವ ರೀತಿ ಯಾರು ತೊಗೊಂಡು ಎಲ್ಲ ಸೇರಿ ನಡೀತಾ ಇರೋದು. ಶಕ್ತಿ ಪ್ರದರ್ಶನ ಅಂತ ರಾಜಕಾರಣಿಗಳು ಇದ್ದಾರೆ, ಸಹಕಾರಿಗಳು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಹಿತೈಷಿಗಳಿದ್ದಾರೆ. ಎಲ್ಲ ನಡೀತಾ ಇರುವಂಥದ್ದು ಶಕ್ತಿ ಪ್ರದರ್ಶನ ಅಂತ ನಾನು ಹೇಳ್ತೀನಿ. ರಾಜಣ್ಣವರ ಒಂದು 2 ವರ್ಷದ ಸಾಧನೆಗೆ ವಾಲಂಟಿಯಾಗಿ ಜನಗಳು ಇವತ್ತು ರಾಜ್ಯ. ಸರ್, ಈ ಕೊನೆ ಪ್ರಶ್ನೆ, ರಾಜಕೀಯ ನಿವೃತ್ತಿ ಬಗ್ಗೆ ಜನಗಳು ಅದೇ ಕಾರಣಕ್ಕೆ ಬೇಡ ಅಂತ ಒತ್ತಾಯ ಮಾಡ್ತಾರೆ. ರಾಜಕೀಯ ನಿವೃತ್ತಿ ನಾವೇನು ತಗೊಳ್ಳಿ ಅಂತ ಅದೇ ಒಂದು 2-3 ಕಡೆ ಹೇಳಿದೆ. ನಾನು ರಾಜಕೀಯ ನಿವೃತ್ತಿ ಬೇಡ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಮತ್ತೆ ಹಿಂದೆ ಹೋಗಲ್ಲ. ನೋಡೋಣ, ಇನ್ನು 3 ವರ್ಷ ಸೇವೆ ಇನ್ನು ರಾಜ್ಯ ಜನತೆ ಬೇಕು, ರಾಜ್ಯಕ್ಕೆ ಇನ್ನು ಅವರು ರಾಜ್ಯದಲ್ಲಿ
ನಾನು ಸಕ್ರಿಯವಾಗಿ ಇರ್ತೀನಿ, ಚುನಾವಣೆ ನಿಲ್ಲೋದಿಲ್ಲ, ಸಕ್ರಿಯವಾಗಿ ರಾಜಕೀಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ನನ್ನ 3 ವರ್ಷದ ಮುಂದಿನ ಮಧುಗಿರಿ ನಾಯಕ ಸಾಧ್ಯವಾಗಲ್ಲ. ನಾನು ನಿಲ್ಲಲ್ಲ ಅಂತ ರಾಜಣ್ಣವರು ಶಾಸಕ ಹೇಳಿದಂಥ ಸಹಜವಾಗಿ ಈಗ ನಾನು ಓಡಾಡ್ತಿರೋದ್ರಿಂದ ಕ್ಷೇತ್ರದ ಜನ ಹೌದಪ್ಪ ನಿಮಗೆ ಮಗ ಓಡಾಡ್ತಿದ್ದೀನಿ ಕ್ಷೇತ್ರದಲ್ಲಿ, ಮತ್ತು ರಾಜಣ್ಣವ್ರು ನಾನು ನಿಲ್ತೀನಿ ಅಂತ ಬಂದಂಥ ಹೌದು. ಬೇರೆ ಕ್ಷೇತ್ರ ಯಾವ್ದಾದ್ರು ಕ್ಷೇತ್ರಗಳು ಭಾಳ ಇಂಪಾರ್ಟೆಂಟಿಗೆ ಏನೇನಾಗುತ್ತೆ ನೋಡೋಣ. ಒಟ್ಟಾರೆ ಅಮೃತ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಏನು ರಾಜೇಂದ್ರ ಅವರ ಮಾತಾಗಿ 1.5ರಿಂದ 2 ಲಕ್ಷದ ಜನ ಇಲ್ಲಿಗೆ ಬರುವಂಥ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂಥದ್ದು ರಾಜೇಂದ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.